ಏನಪ್ಪ ಅದಿದ್ರೆ ಇದರಿಂದ ತಪ್ಪಿಸ್ಕೊಂಡು ಹೋಗೋಣ ಅಂದ್ಕೊಂಡ್ರೆ ಮನೆಗೆ ಬಂದ್ಬಿಟ್ನಲ್ಲ. ಈಗ ಏನಾದರೂ ಇವ್ರು ನೋಡ್ಬಿಟ್ರೆ ಸುಮ್ಮನೆ ಬಿಡ್ತಾರಾ? ಹೇಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು? ಫೋಟೋ ಫ್ರೇಮ್ನ ಸ್ವಲ್ಪ ನಿಧಾನಕ್ಕೆ ಓಪನ್ ಮಾಡಿಸಿ. ಫೋಟೋಲಿರೋರಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಚಿನ್ನಮರಿ ಎಷ್ಟು ಖುಷಿಯಾಗಿದ್ದೀರಾ ನೋಡಿ. ನೀವು ಈ ಥರ ನಗ್ನಗ್ತಾ ನನ್ನ ಜೊತೆಲೂ ಸಂತೋಷವಾಗಿರ್ಬೇಕು ಅಂತ ನಾನು ಆಸೆ ಪಟ್ಟೆ. ಆದರೂ ಜಯಂತನ್ ಬಿಟ್ಟು ಹೋಗ್ಬಿಟ್ರಿ ಅಲ್ವಾ? ಆದರೆ ಆದಷ್ಟು ಬೇಗ ನಂಗೆ ಸಿಗ್ತೀರಿ ಅಲ್ವಾ? ಸಾರಿ, ಬನ್ನಿ ಒಳಗೆ ತೊಗೊಂಡೋಗೋಣ. ನಾನು ನಿಮ್ಮ ಜೊತೆ ಬರ್ತೀನಲ್ವೇ? ಏನ್ ಸಿದ್ದವ್ರೆ, ಇನ್ನೂ ನಿಮ್ಮ ಹೆಂಡತಿನ ಮೇಡಮ್ ಅವ್ರ ಅಂತಾನೆ ಕರಿತಿದ್ದೀರಾ? ಯಾಕೆ? ಅದು ನಾನು ಅವಾಗಿಂದನೂ ಅವ್ರನ್ನ ಹಂಗೆ ಕರೆಯೋದು. ಅದು ಅಲ್ಲದೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬೇಕು. ಮೇಡಮ್ ಅವರೇ ಅಂತ ಕರೆದ್ರೆ ಅವ್ರಿಗೂ ಗೌರವ ಸೇರಿದಂಗೆ ಇರ್ತದೆ, ನಮಗೂ ಖುಷಿ ಆಯ್ತದೆ. ಯಾವತ್ತಿದ್ರು ನಮ್ಮ ಮೇಡಮ್ ಅವರೇ ಅಲ್ವೇ? ನೋಡ್ ವಿಶ್ವ ಹೇಗೆ ಹೇಳ್ತಾರೆ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನ್ ತಿಳ್ಕೊಳಲ್ಲ. ಏನಾದ್ರೂ ತಿಳ್ಕೊಳ್ಳಿ ಬಿಡಿ ಮೇಡಮ್ ಅವರೇ. ನನ್ನ ಹೆಂಡ್ತಿನ ನನ್ನ ಪ್ರೀತಿಯಿಂದ ಹಂಗೆ ಕರೆಯೋದು, ಅದ್ರಲ್ಲಿ ತಪ್ಪೇನದೆ ಅಲ್ವೇ ವಿಶ್ವರೇ? ಹೌದು ಅಕ್ಕ, ಅವ್ರು ಕರೀತಿದ್ರಲ್ಲಿ ತಪ್ಪೇನಿದೆ. ಪ್ರೀತಿನ ಯಾವ ರೀತಿಲಿ ಬೇಕಾದ್ರೂ ವ್ಯಕ್ತಪಡಿಸ್ಬೋದಲ್ವಾ? ಸರಿ, ಹಾಗಿದ್ರೆ ನೀನು ಅವ್ರ ಕಡೆನೆ ಸೇರ್ಕೊಂಡ್ಯಾ? ಸರಿ ಅಕ್ಕ, ನಾನಿನ್ನು ಹೊರಡ್ತೀನಿ. ಅಯ್ಯ, ಅದೇಂಗಾಯ್ತದೆ? ನೀ ಆ ಥರ ಎಲ್ಲೂ ಹೋಗಂಗಿಲ್ಲ. ನೀವು ಜಾನ್ ಅವ್ರ ಫ್ರೆಂಡ್ ಅಂದ್ಮೇಲೆ ನಿಮ್ಮನ್ನ ಹಂಗೆಲ್ಲ ಕಳ್ಸಕ್ ಆಗೋದಿಲ್ಲ. ಏನಾದ್ರು ಜ್ಯೂಸು ಎಳ್ನೀರು ಕುಡ್ಬಿಟ್ಟು ಹೋಗೋರಂತೆ. ಇರಿ. ಇಲ್ಲ ಇಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ. ಹಂಗೆಲ್ಲ ಕಳ್ಸಕ್ ಆಗೋದಿಲ್ಲ, ಇರಬೇಕು. ನೀನು ಲಿಸ್ಟ್ ಹಾಕಿದ್ದು ಒಳ್ಳೇದಾಯ್ತು ನೋಡು. ಇಲ್ಲ ಅಂದರೆ ನೀನು 10 ಐಟಮ್ ಹೇಳಿದ್ರೆ ನಾನು 7-8 ತರ್ತಾ ಇದ್ದೆ. ಲಕ್ಷ್ಮಿ, ಯಾಕೆ ಹೀಗಿದ್ಯಾ? ಏನಾಯ್ತು? ಅಲ್ಲ ರೀ, ಪ್ರತಿ ವರ್ಷ ನಮ್ಮ ಮನೆಗೆ ಹಬ್ಬ ಅಂದರೆ ಎಷ್ಟು ಸಂಭ್ರಮವಾಗಿರ್ತಿತ್ತಲ್ಲ. ಮನೆ ತುಂಬ ಮಕ್ಕಳು, ಎಲ್ಲರೂ ಇಷ್ಟು ನಗ್ನಗ್ತಾ ಹೊಸ ಬಟ್ಟೆ ಹಾಕ್ಕೊಂಡು ಸಿಹಿ ತಿಂಡಿ ಮಾಡ್ಕೊಂಡು ತಿಂತಾ ಇದ್ವಿ. ಈ ವರ್ಷ ನೋಡಿ, ಬಣ ಬಣ ಅಂತಿದೆ. ನಾವು 4 ಜನ ಮಾತ್ರ ಹಬ್ಬ ಆಚರಿಸ್ಬೇಕಲ್ಲ ಅಂತ ದುಃಖ ಆಗ್ತಿದೆ. ಲಕ್ಷ್ಮಿ, ಅವ್ರಿಗೆ ನಾವು ದೂರ ಹೋಗಿ ಅಂತ ನಾವು ಹೇಳಿದ್ವಾ? ಅವ್ರಾಗೆ ಹೋದರು. ನಮ್ಮ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಹೀಗಾಗ್ತಾರೆ ಅಂತ ನಾವು ಕನಸು ಮನಸ್ಸಲ್ಲಾದರೂ ಅಂದ್ಕೊಂಡಿದ್ವಾ? ಕಾಲಾಯ ತಸ್ಮೈ ನಮಃ. ಕಾಲದ ಜೊತೆ ಹೋಗ್ತಾ ಇರಬೇಕು. ನಮ್ಮ ಬೆಂಕಿ ಚೆಲುವೆನೇ ನಮಗೆಲ್ಲ ಅಂತ ಅಂದ್ಕೊಂಡು ಖುಷಿಯಾಗಿ ಹಬ್ಬ ಆಚರಿಸೋಣ. ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ. ಹೌದು ಮಾವ. ಅತ್ತೆ, ಇದು ನಮಗೆ ನಿಮ್ಮ ಜೊತೆ ಮೊದಲನೇ ಹಬ್ಬ. ಏನೇ ಕೆಲಸ ಇದ್ರೂ ಅದನ್ನು ನಾವಿಬ್ಬರು ನೋಡ್ಕೋತೀವಿ. ನೀವಿಬ್ಬರು ಏನು ಕೆಲಸ ಮಾಡಬಾರ್ದು.
ಅಮ್ಮ ಯಾ ಓ ಅಮ್ಮ ಆ ಅಮ್ಮ ಅಮ್ಮ ಯಾ ಅಮ್ಮ ಸಂತೋಷ್ ಬಾವ ಹರೀಶ್ ಬಾವ ನೀನು ಹೇಳ್ಬಿಟ್ರೆ ಕೇಳ್ಬಿಡ್ತಾರಾ? ಪಾಪ ಅತ್ತೆ, ಸುಮ್ಮನೆ ಏನೇನೋ ಭರವಸೆ ಕೊಡಬೇಡ. ಹೌದಪ್ಪ ವೆಂಕಿ, ಚೆಲ್ವಿ ಹೇಳಿದ್ದು ಸರಿ ಇದೆ. ಒಡೆದ ಕನ್ನಡಿನ ಕೂಡಿಸೋದು ಅಷ್ಟು ಸುಲಭ ಅಲ್ಲ. ನಿಮ್ಮಮ್ಮನ ಮದುವೆ ಆದಾಗಿಂದ ಲಕ್ಷ್ಮೀ ನಿವಾಸ ಕಟ್ತೀನಿ ಅಂತ ಪ್ರಯತ್ನ ಪಡ್ತಾನೆ ಇದ್ದೀನಿ. ಆದರೆ ಇಲ್ಲಿ ತನಕ ನನ್ನ ಕನಸು ನನಸಾಗಿಲ್ಲ. ಈಗೊಂದು ಶೆಡ್ ಮಾಡ್ಕೊಂಡಿದ್ದೀವಿ. ಆದರೆ ಇವತ್ತಲ್ಲ ನಾಳೆ ಎಷ್ಟೇ ಕಷ್ಟ ಆಗಲಿ ನಾನು ಲಕ್ಷ್ಮೀ ನಿವಾಸ ಕಟ್ಟಿಸ್ತೀನಿ. ನಿಮ್ಮಮ್ಮನಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡೇ ಉಳಿಸ್ಕೊತೀನಿ.